ನಮಸ್ತೆ. ಇವತ್ತು ಪೆಪ್ಪರ್ ಡ್ರೈ ಗೋಬಿ ಹೇಗೆ ಮಾಡೋದು ನೋಡೋಣ. ಈ ರೀತಿ ನಾವು ಗೋಬಿಯನ್ನು ಸಣ್ಣಗೆ ಹಚ್ಕೋಬೇಕು. ಮತ್ತು ಒಂದು ಸ್ವಲ್ಪ ನೀರಿಟ್ಟು ಮಳ್ಳವಾಗ ಸ್ವಲ್ಪ ಅರಿಶಿನ ಪುಡಿ ಉಪ್ಪನ್ನು ಹಾಕಿ ಗೋಬಿಯನ್ನು ನಾವು 5 ನಿಮಿಷ ಈ ರೀತಿ ಬೇಯಿಸ್ಕೋಬೇಕು. ಆಮೇಲೆ ಒಂದು ಬಟ್ಲಲ್ಲಿ 2 ಸ್ಪೂನ್ ಕಾರ್ನ್ಫ್ಲೋರು, ಮೈದಾ, ಉಪ್ಪು, ಚಿಲ್ಲಿ ಪೌಡರ್ ಹಾಕಿ ಮಿಕ್ಸ್ ಮಾಡಿ ದೋಸೆ ಹಿಟ್ಟಿನ ಥರ ಮಿಶ್ರಣ ಮಾಡಿಕೊಂಡು ಅದಕ್ಕೆ ಬೇಯಿಸಿಟ್ಟಿರುವ ಕಾಲಿಫ್ಲವರನ್ನು ಹಾಕಿ ಮ್ಯಾರಿನೇಟ್ ಆಗೋಕ್ಕೆ ಇಡಬೇಕು. ಒಂದು ಬಾಣಲಿನಲ್ಲಿ ಮೆಣಸು, ಸೋಂಪು, ಜೀರಿಗೆ, ಚಕ್ಕೆ, 2 ಲವಂಗ, 2 ಒಣಮೆಣಸಿನ್ಕಾಯಿ ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೋಬೇಕು. ಆಮೇಲೆ ಮ್ಯಾರಿನೇಟ್ ಆಗಿರುವಂಥ ಗೋಬಿಯನ್ನು ಈ ರೀತಿ ಎಣ್ಣೆಯಲ್ಲಿ ನಾವು ಡೀಪ್ ಫ್ರೈ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಸೇರಿಸಿದ್ರೆ ರುಚಿ ಹೆಚ್ಚು. ಒಂದು ಬಾಣಲಿಗೆ ಮತ್ತು ಒಂದು ಸ್ವಲ್ಪ ಎಣ್ಣೆ, ಜೀರಿಗೆ ಮತ್ತು ಹೆಚ್ಚಿರುವಂತಹ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ ಹಚ್ಚಿರುವಂಥದ್ದು ಹಾಕಿ ಫ್ರೈ ಮಾಡಬೇಕು. ಆಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಸೇರಿಸಿ ಹಚ್ಚಿರುವಂತಹ ಈರುಳ್ಳಿಯನ್ನು ಸಹ ನಾವು ಫ್ರೈ ಮಾಡಬೇಕು. ಇದ್ರ ಜೊತೆಗೆ ಸ್ವಲ್ಪ ಸೋಯಾ ಸಾಸು, ಚಿಲ್ಲಿ ಸಾಸು ಮತ್ತು ಟೊಮೆಟೊ ಕೆಚಪ್ಪು ಮತ್ತು ಹುರಿದು ಪುಡಿ ಮಾಡಿರುವಂಥ ಮಸಾಲವನ್ನು ಸೇರಿಸ್ಬೇಕು. ಮತ್ತು ನಾವು ಕರೆದಿರುವಂತಹ ಗೋಬಿಯನ್ನು ಹಾಕಿ ತಿರುಗಿಬಿಟ್ಟು ಇದನ್ನು ನಾವು ರೆಡಿ ಮಾಡ್ಕೋಬೋದು. ಈಗ ನಮ್ಮ ಪೆಪ್ಪರ್ ಡ್ರೈ ಗೋಬಿ ರೆಡಿ ಆಯಿತು. ಇದನ್ನು ಸರ್ವಿಂಗ್ ತಟ್ಟೆಗೆ ಹಾಕ್ಕೊಂಡು ಸವಿತಾ ಇದ್ದರೆ ವಾಹ್, ಸೂಪರಾಗಿರುತ್ತೆ.